ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಾದಿರಾಜರ ಆರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಶ್ರೀ ವಾದಿರಾಜರ ಆರಾಧನೆಯ ಪ್ರಯುಕ್ತ ಪರ್ಯಾಯ ಶ್ರೀಪಾದದ್ವಯರ ಉಪಸ್ಥಿತಿಯಲ್ಲಿ ರಥಬೀದಿಯಲ್ಲಿ ಅವರ ಭಾವಚಿತ್ರ ಹಾಗೂ ಗ್ರಂಥಗಳ ಮೆರವಣಿಗೆ ನೆರವೇರಿತು. ರಾಜಾಂಗಣದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ವಾದಿರಾಜರ ಬಗ್ಗೆ ಅನುಗ್ರಹ ಸಂದೇಶವನ್ನು ನೀಡಿದರು. ಶ್ರೀ ವಾದಿರಾಜ ಗುರು ಸಾರ್ವಭೌಮರ ವ್ಯಕ್ತಿತ್ವದ ಬಗ್ಗೆ ಪ್ರತಿ ವರ್ಷ ಆರಾಧನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡುತ್ತಾ ಇದ್ದೇವೆ. ಅವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೆಲುಕು ಹಾಕ್ತಾ ಇದ್ದೇವೆ. ಈ ಬಾರಿ ಅವರ ಒಂದು ಹೊಸ ಸಾಧನೆಯ ಬಗ್ಗೆ ನಮ್ಮ ಮಹಿತೋಷ ಆಚಾರ್ಯರು ಹೇಳಿದ್ದಾರೆ. ಮತಾಂತರವನ್ನು ತಡೆಗಟ್ಟುವ ವಿಚಾರದಲ್ಲಿ ಶ್ರೀ ವಾದಿರಾಜರು ಅವತ್ತು ಯಾವ ರೀತಿ ಪ್ರಭಾವವನ್ನು ಬೀರಿದರು ಎಂಬುದನ್ನು ದಾಖಲೆ ಸಹಿತವಾಗಿ ಆ ಪತ್ರದ ಒಂದು ಉಲ್ಲೇಖ ಲಭ್ಯವಾಗಿದೆ ಅಂತ ಹೇಳಿದ್ದಾರೆ. ಇದರಿಂದ ವಾದಿರಾಜರ ಒಂದು ಸಂದೇಶ, ಅವರ ಆದರ್ಶ ಅದು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಕೊಡ್ತಾ ಇದೆ. ಇದನ್ನು ಕೇಳಿದಾಗ ಇವತ್ತು ವಾದಿರಾಜರು ಮತ್ತೊಮ್ಮೆ ಅವತರಿಸಿ ನಮ್ಮ ಮಧ್ಯೆ ಬರಬೇಕು ಎಂಬಂತಹ ಈ ಒಂದು ದೊಡ್ಡ ಒಂದು ಆಕಾಂಕ್ಷೆ ನಮಗೆಲ್ಲರಿಗೂ ಬರ್ತಾ ಇದೆ. ಯಾಕೆಂದರೆ ಹಿಂದೆಂದಿಗಿಂತಲೂ ಕೂಡ ಕಠಿಣವಾದ ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿದೆ, ನಮ್ಮ ಸಮಾಜದಲ್ಲಿ ಇದೆ. ನಾವು ಅನೇಕ ಬಾರಿ ಇದೆಲ್ಲ ಮಾಮೂಲು, ಏನು ಮಾಡಲಿಕ್ಕಾಗೋದಿಲ್ಲ, ನಮ್ಮದೆಲ್ಲ ಸನಾತನ ಧರ್ಮ ಅದು ಉಳಿಯುತ್ತದೆ, ಸುಮ್ಮನೆ ಹೇಳೋದು ಅಂತಹ ಈ ರೀತಿಯಾಗಿ ನಮ್ಮ ಒಂದು ಸೋಮಾರಿತನವನ್ನು ಮುಚ್ಚಿಡುವುದಕ್ಕೋಸ್ಕರ ನಾವು ಉದ್ಗಾರ ತೆಗೆದುಂಟು, ಏನೂ ಆಗೋದಿಲ್ಲ, ಸುಮ್ಮನೆ ಬೊಬ್ಬೆ ಹಾಕೋದು ಮಾತ್ರ ಅಂಥೇಳಿ. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಇನ್ನು ಮುಂದೆ ನಮ್ಮ ಸನಾತನ ಧರ್ಮದ ಬಗ್ಗೆ ಏನಾದರೂ ಆಘಾತಗಳು ನಡೆಯುತ್ತಿದ್ದರೆ ಅದು ಒನ್ಸ್ ಫಾರ್ ಆಲ್, ಅದು ಕೊನೆಯ ತನಕನೂ ಕೂಡ ಅಂತಹ ಆಘಾತದ ಬಗ್ಗೆ ಪಶ್ಚಾತ್ತಾಪ ಪಡತಕ್ಕಂತಹ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದವರಿಗೆ ತಿಳಿಯೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ವಾದಿರಾಜರಂತಹ ಒಂದು ಮೇರೆ ವ್ಯಕ್ತಿತ್ವದ ಒಂದು ಅವಶ್ಯಕತೆ ಬಹಳವಾಗಿ ಇದೆ. ವಾದಿರಾಜರು ಬೈಂಡಿಂಗ್ ಫೋರ್ಸ್, ಇಡೀ ಸಮಾಜವನ್ನು ಒಂದುಗೂಡಿಸಿದಂತಹ ಒಂದು ದೊಡ್ಡ ಶಕ್ತಿ. ಅವರು ಡಿವೈಡಿಂಗ್ ಫೋರ್ಸ್ ಅಲ್ಲ, ಎಲ್ಲವನ್ನು ಡಿವೈಡ್ ಮಾಡಿ ಚಿತ್ರ ಮಾಡಿ ಇದ್ದಂತಹ ಒಂದು ವ್ಯಕ್ತಿತ್ವ ಅಲ್ಲ, ಇಡೀ ಸಮಾಜವನ್ನು ಒಂದುಗೂಡಿಸಿದಂತಹ ಒಂದು ಇರಾದೆ ಅವರಲ್ಲಿ ನಾವು ಕಾಣಬಹುದು. ಅದಕ್ಕೋಸ್ಕರ ಪ್ರತಿ ವರ್ಗದವರಿಗೂ ಕೂಡ ಅವರು ಸಂತೋಷಪಡಿಸೋಕ್ಕೆ ಅವರ ಭಾಷೆಯಲ್ಲೇ ಸಾಹಿತ್ಯಗಳನ್ನು ರಚನೆ ಮಾಡಿದರು. ಇಲ್ಲಾಂದರೆ ಒಬ್ಬರ ಯತಿಗಳಾದವರು ಅವರು ಲೇ 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 ಎಂಬಂತಹ ಪದ್ಯದ ರಚನೆ, ದೊಡ್ಡ ವಿದ್ವಾಂಸರು, ವೇದಾಂತಿಗಳು, ತಪಸ್ವಿಗಳು ಸಾಮಾನ್ಯ ಜನರ ಭಾಷೆಯಲ್ಲಿ ಒಂದು ಹಾಡನ್ನು ರಚನೆ ಮಾಡ್ತಾರೆ ಹೇಳಿದರೆ ಅದು ನಂಬಲಿಕ್ಕೂ ಸಾಧ್ಯವಿಲ್ಲ. ಇದರ ಹಿಂದೆ ಇರತಕ್ಕಂಥ ಉದ್ದೇಶ ಏನೆಂದರೆ ಸಮಾಜವನ್ನು ಒಂದುಗೂಡಿಸಬೇಕು, ಎಲ್ಲರನ್ನೂ ಕೂಡ ಹೃದಯದ ಒಳಗಡೆ ನಾವು ಸೇರಿಸಿಕೊಳ್ಳಬೇಕು. ಸಮಾಜದ ಏಕತೆ, ಸೌಹಾರ್ದ ಇದು ಬಹಳ ಮುಖ್ಯ ಎಂಬುದಾಗಿ ತೋರಿಸಿಕೊಟ್ಟವರು ಶ್ರೀ ವಾದಿರಾಜರು.